ವೀಕ್ಷಕರೇ, ಕೇದಾರನಾಥ ದೇವಾಲಯದಲ್ಲಿ ನಡೆಯುವ ಕೆಲ ವಿಸ್ಮಯಗಳನ್ನ ಅಧ್ಯಯನ ಮಾಡಲು ಬಂದ ವಿಜ್ಞಾನಿಗಳೇ ತಲೆ ಕೆಡಿಸಿಕೊಂಡಿದ್ದು ಯಾಕೆ? 6 ತಿಂಗಳುಗಳ ಕಾಲ ಭೀಕರ ಚಳಿಯಲ್ಲಿ ನಿರಂತರವಾಗಿ ಅಖಂಡ ದೀಪ ಹೇಗೆ ಉರಿಯುತ್ತೆ? ವರ್ಷದಲ್ಲಿ 6 ತಿಂಗಳು ದೇವಸ್ಥಾನವನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ ಯಾಕೆ? ಈ ದೇವಸ್ಥಾನವನ್ನ 1000 ವರ್ಷಗಳ ಹಿಂದೆ ಯಾರು ನಿರ್ಮಾಣ ಮಾಡಿದ್ರು? ಈ ಪುಟ್ಟ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರಲು ಕಾರಣವೇನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೂ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪುರಾಣಗಳ ಪ್ರಕಾರ ಕೇದಾರನಾಥ ದೇವಸ್ಥಾನವನ್ನ ಪಾಂಡವರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಧಾರಗಳು ಸಿಗಲಿಲ್ಲ. ಇದರ ಹಿಂದೆ ಇನ್ನೂ ಯಾವುದೋ ರಹಸ್ಯ ಅಡಗಿರಬಹುದು. ಯಾಕೆ ಅಂದ್ರೆ ಕೇದಾರನಾಥ ಟೆಂಪಲ್ ನಿರ್ಮಾಣವನ್ನ ನೋಡಿದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಕೇದಾರನಾಥ ಟೆಂಪಲ್ ನಿರ್ಮಾಣದಲ್ಲಿ ಬಳಸಿದ ಕಲ್ಲುಗಳನ್ನ ಇಂಟರ್ಲಾಕಿಂಗ್ ನಿಂದ ಅರೇಂಜ್ ಮಾಡಿದ್ದಾರೆ. ಅಂದ್ರೆ ಈಗಿರುವ ಮಾಡರ್ನ್ ಇಂಜಿನಿಯರ್ ಕೂಡ ಈ ರೀತಿ ನಿರ್ಮಿಸಲು ಸಾಧ್ಯವಿಲ್ಲ. ಕೇದಾರನಾಥ ಟೆಂಪಲ್ 1000 ವರ್ಷ ಹಳೆಯದು ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನ ಕಟ್ಟುವ ಸಮಯದಲ್ಲಿ ಈಗಿರುವ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ. ಯಾವುದೇ ಟೆಕ್ನಾಲಜಿ ಇಲ್ಲದಿರುವ ಕಾಲದಲ್ಲಿ ಇಂತಹ ಒಂದು ದೇವಸ್ಥಾನವನ್ನ ನಿರ್ಮಿಸುವುದು ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಏಕೆ ಅಂದ್ರೆ ಎಷ್ಟೇ ದೊಡ್ಡ ಸುನಾಮಿ ಬಂದ್ರು, ಭೂಕಂಪ ಬಂದ್ರು, ಜಲ ಪ್ರಳಯನೇ ಬಂದ್ರು ಈ ಟೆಂಪಲ್ಗೆ ಏನೂ ಆಗೋದಿಲ್ಲ. 16 ಜೂನ್ 2013ರಲ್ಲಿ ಬಂದ ಪ್ರವಾಹದಲ್ಲಿ ಉತ್ತರಾಖಂಡ್ ಮುಳುಗಿ ಧ್ವಂಸ ಆಗಿ ಹೋಗುತ್ತೆ. ಹೊಸದಾಗಿ ನಿರ್ಮಿಸಿದ ಮನೆಗಳು ಕೂಡ ಪ್ರಳಯಕ್ಕೆ ಕೊಚ್ಚಿ ಹೋಗುತ್ತೆ. ದೊಡ್ಡ ದೊಡ್ಡ ನಿರ್ಮಾಣಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು ಕೂಡ ನೆಲಸಮವಾಗಿ ಹೋಗುತ್ತೆ. ಆದ್ರೆ ಕೇದಾರನಾಥ ಟೆಂಪಲ್ಗೆ ಮಾತ್ರ ಯಾವುದೇ ನಷ್ಟ ಆಗೋದಿಲ್ಲ. ಈ ಪ್ರವಾಹದಲ್ಲಿ ಬೆಟ್ಟದ ಮೇಲಿಂದ ಒಂದು ದೊಡ್ಡ ಕಲ್ಲು ಕೆಳಗೆ ಉರುಳುತ್ತಾ ಬಂದು ಕೇದಾರನಾಥ ದೇವಾಲಯದ ಮುಂದೆ ಬಂದು ನಿಲ್ಲುತ್ತೆ. ಒಂದು ವೇಳೆ ಈ ಕಲ್ಲು ದೇವಸ್ಥಾನದ ಮೇಲೆ ಬಿದ್ದಿದ್ರೆ ಖಂಡಿತ ದೇವಸ್ಥಾನ ನೆಲಸಮವಾಗಿ ಹೋಗ್ತಿತ್ತು. ಆದ್ರೆ ಈ ಒಂದು ಕಲ್ಲು ದೇವಸ್ಥಾನದ ಮುಂದೆ ಬಂದು ನಿಲ್ಲುತ್ತೆ. ಈ ರೀತಿ ದೇವಸ್ಥಾನದ ಮುಂದೆ ನಿಂತು ವೇಗವಾಗಿ ಹರಿಯುತ್ತಾ ಬರುತ್ತಿದ್ದ ನೀರನ್ನ 2 ಭಾಗಗಳಾಗಿ ಸೀಳುತ್ತೆ. ಪ್ರವಾಹದ ತೀವ್ರತೆ ಈ ದೇವಸ್ಥಾನದ ಮೇಲೆ ಬೀಳದಂತೆ ವೇಗವಾಗಿ ಬರುತ್ತಿರುವ ನೀರನ್ನ ಕಂಟ್ರೋಲ್ ಮಾಡುತ್ತೆ. ಈ ಕಲ್ಲಿನಿಂದ ಕೇದಾರನಾಥ ಟೆಂಪಲ್ ಸುರಕ್ಷಿತವಾಗುತ್ತೆ. ಈ ಒಂದು ಘಟನೆಯಿಂದ ಭಕ್ತಾದಿಗಳಿಗೆ ಕೇದಾರನಾಥ ದೇವಸ್ಥಾನದ ಮೇಲೆ ಇದ್ದ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಭಕ್ತರು ಕೆಲವು ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲಿ ಬರುವ ಈ ದೇವಸ್ಥಾನದಲ್ಲಿ ತುಂಬಾ ರಹಸ್ಯಗಳು ಅಡಗಿದೆ. ಆದ್ದರಿಂದ ಕೇದಾರನಾಥ ಟೆಂಪಲ್ ಅನ್ನ ಭಾರತದಲ್ಲಿರುವ ಮಿಸ್ಟೀರಿಯಸ್ ಟೆಂಪಲ್ ಹಾಗೂ ಅತ್ಯಂತ ಪವಿತ್ರವಾದ ಟೆಂಪಲ್ ಅಂತ ಕರೀತಾರೆ. ಕೇದಾರನಾಥದಲ್ಲಿ ಒಂದು ಬಾವಿ ಇದೆ. ಅದರ ಹೆಸರು ರೆಟಾಸ್ ಕುಂಡ್. ಕೇದಾರನಾಥ ದರ್ಶನಕ್ಕೆ ಹೋಗುವವರಿಗೆ ಈ ಕುಂಡ್ ಬಗ್ಗೆ ಗೊತ್ತೇ ಇರುತ್ತೆ. ಇಲ್ಲಿ ವಿಶೇಷ ಏನು ಅಂದ್ರೆ, ಯಾರಾದರೂ ಈ ಬಾವಿ ಹತ್ತಿರ ಬಂದು ಓಂಕಾರವನ್ನ ಸ್ಮರಿಸಿದರೆ ಆ ಬಾವಿಯಲ್ಲಿರುವ ನೀರಿನಿಂದ ಬಬಲ್ಸ್ ಬರುತ್ತೆ. ಇದು ಸಾಮಾನ್ಯವಾದ ವಿಷಯವಲ್ಲ. ಆದ್ದರಿಂದ ಇದರ ಬಗ್ಗೆ ತಿಳಿದುಕೊಳ್ಳಲು ಬಂದ ತುಂಬಾ ವಿಜ್ಞಾನಿಗಳು ಇಲ್ಲಿಗೆ ಬಂದು ಪರಿಶೋಧನೆಗಳನ್ನ ಕೂಡ ಮಾಡ್ತಾರೆ. ಈ ರೀತಿ ಏಕೆ ನಡೀತಿದೆ ಅಂತ ತಿಳಿದುಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾರೆ. ಈ ರೀತಿ ಎಷ್ಟೇ ಪ್ರಯತ್ನ ಮಾಡಿದರೂ ಅದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗಲೂ ಸಹ ಈ ವಿಷಯದ ಮೇಲೆ ಪರಿಶೋಧನೆಗಳು ನಡೀತಾನೆ ಇದೆ. ಒಂದು ವೇಳೆ ಇದರ ಹಿಂದೆ ಇರುವ ಸೈನ್ಸ್ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕೇದಾರನಾಥ ಟೆಂಪಲ್ 6 ತಿಂಗಳು ಓಪನ್ ಮಾಡ್ತಾರೆ, ಉಳಿದ 6 ತಿಂಗಳು ಕ್ಲೋಸ್ ಮಾಡ್ತಾರೆ. 6 ತಿಂಗಳು ಈ ಟೆಂಪಲ್ ಅನ್ನ ಕ್ಲೋಸ್ ಮಾಡಿರುವ ಸಮಯದಲ್ಲಿ ಇಲ್ಲಿ ತುಂಬಾ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ. ಇಲ್ಲಿ ವಾಸಿಸುವ ಜನರು ಈ ಘಟನೆಗಳನ್ನ ಫೀಲ್ ಕೂಡ ಮಾಡ್ತಾರೆ. ಕೇದಾರನಾಥದಲ್ಲಿ ಜೀವಿಸುವ ಜನರು ಹೇಳಿದ ಪ್ರಕಾರ 6 ತಿಂಗಳುಗಳ ಕಾಲ ಈ ಟೆಂಪಲ್ ಅನ್ನ ಕ್ಲೋಸ್ ಮಾಡಿದಾಗ ಯಾರು ಕೂಡ ಈ ಟೆಂಪಲ್ ಹತ್ರ ಹೋಗಲು ಸಾಧ್ಯವಿಲ್ಲ. ಎಂತಹ VIP ಆದ್ರೂ ಸಹ ಈ ಟೆಂಪಲ್ ಹತ್ತಿರ ಹೋಗಲು ಅನುಮತಿ ಕೊಡೋದಿಲ್ಲ. ಒಂದು ಬಾರಿ ಈ ಟೆಂಪಲ್ ಡೋರ್ಸ್ ಅನ್ನ ಕ್ಲೋಸ್ ಮಾಡಿದ್ರೆ 6 ತಿಂಗಳ ನಂತರನೇ ಇದನ್ನ ಓಪನ್ ಮಾಡ್ತಾರೆ. 6 ತಿಂಗಳುಗಳ ಕಾಲ ಈ ಟೆಂಪಲ್ ನ ಸುತ್ತಮುತ್ತ ಯಾವುದೇ ಕ್ಲೀನಿಂಗ್ ಮಾಡೋದಿಲ್ಲ. ಟೆಂಪಲ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಅಖಂಡ ಜ್ಯೋತಿಯನ್ನ ಬೆಳಗಿಸಿ ಟೆಂಪಲ್ ಡೋರ್ಸ್ ಅನ್ನ ಕ್ಲೋಸ್ ಮಾಡ್ತಾರೆ. 6 ತಿಂಗಳ ನಂತರ ಮತ್ತೆ ಓಪನ್ ಮಾಡಿದ್ರೆ ಆ ಅಖಂಡ ದೀಪ ಬೆಳಗುತ್ತಾನೆ ಇರುತ್ತೆ. ನಾವು ಯಾವುದಾದರೂ ಒಂದು ರೂಮ್ ಅನ್ನ ಕೆಲವು ದಿನಗಳ ಕಾಲ ಕ್ಲೋಸ್ ಮಾಡಿ ಬಿಟ್ಟರೆ ಆ ರೂಮ್ ತುಂಬಾ ಡಸ್ಟ್ ತುಂಬಿಕೊಳ್ಳುತ್ತೆ. ಅದರ ಒಳಗೆ ಹೋಗಲು ನಮಗೆ ಸಾಧ್ಯ ಕೂಡ ಆಗೋದಿಲ್ಲ. ಆದ್ರೆ 6 ತಿಂಗಳ ನಂತರ ಕೇದಾರನಾಥ ಟೆಂಪಲ್ ನ ಓಪನ್ ಮಾಡಿದ್ರೆ ಒಳಗೆ ಎಲ್ಲ ಕ್ಲೀನ್ ಆಗೇ ಇರುತ್ತೆ. ಕ್ಲೋಸ್ ಮಾಡುವಾಗ ಯಾವ ರೀತಿ ಇರುತ್ತೋ ಓಪನ್ ಮಾಡುವಾಗ ಕೂಡ ಅದೇ ರೀತಿ ಇರುತ್ತೆ. ಆದ್ರೆ ಈ 6 ತಿಂಗಳುಗಳ ಕಾಲ ಅಖಂಡ ಜ್ಯೋತಿ ಮಾತ್ರ ಒಂದು ದೊಡ್ಡ ವಿಸ್ಮಯ ಅಂತಾನೆ ಹೇಳ್ಬಹುದು. ಈ ರೀತಿ ಕ್ಲೋಸ್ ಮಾಡುವ ಸಮಯದಲ್ಲಿ ಈ ದೇವಸ್ಥಾನದ ಒಳಗೆ ದೇವಾನುದೇವತೆಗಳು ಬಂದು ಶಿವನಿಗೆ ಪೂಜೆ ಮಾಡ್ತಾರೆ ಅಂತ ಭಕ್ತರು ನಂಬ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.